ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತಾ ರಾಘವೇಂದ್ರ ಸ್ವಾಮಿಯವರಿಗೆ ಯಾಕೆ ಅರಿಶಿನ ಕುಂಕುಮ ಹಚ್ಚೋದಿಲ್ಲ ಅಂತ? ಬಹುತೇಕ ಜನ ಕೇಳಿರ್ತೀರ, ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಯಾಕೆ ಅರಿಶಿನ ಕುಂಕುಮ ಹಚ್ಚೋದಿಲ್ಲ ಅಂತ. ಇದಕ್ಕೆ ಕಾರಣ ಏನು ಅಂತ ಒಂದು ಸುಂದರವಾದ ಕಥೆಯಲ್ಲಿ ಹೇಳ್ತೀನಿ. ಆ ಕತೆ ಕೇಳಿದ ಮೇಲೆ ರಾಯರ ಪೂಜೆ ನಿಮ್ಮ ಮನಸ್ಸಲ್ಲೇ ಬದಲಾಗ್ಬಿಡುತ್ತೆ. ಒಮ್ಮೆ ಒಬ್ಬ ಭಕ್ತ ತುಂಬ ಭಕ್ತಿ ಹೊಂದಿದ್ರು. ರಾಘವೇಂದ್ರ ಸ್ವಾಮಿಯವರ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಅವನು ಪ್ರತಿದಿನ ದೇವಿಗೆ ಪೂಜೆ ಮಾಡುವಂತೆ ರಾಯರ ಫೋಟೋ ಮುಂದೆ ಅರಿಶಿನ, ಕುಂಕುಮ, ಕೆಂಪು ಹೂವು ಎಲ್ಲ ಇಡ್ತಾ ಇದ್ದ. ಒಂದು ರಾತ್ರಿ ಆ ಭಕ್ತನಿಗೆ ಕನಸಲ್ಲಿ ಶಾಂತ ಮುಖದ ವಿಭೂತಿ ಧರಿಸಿದ ಗುರು ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಳ್ತಾರೆ. ರಾಯರು, ಮಗು, ನಿನ್ನ ಭಕ್ತಿ ನನಗೆ ಗೊತ್ತು, ಆದರೆ ನಾನು ಸನ್ಯಾಸಿ, ನನಗೆ ಅಲಂಕಾರ ಬೇಕಿಲ್ಲ, ನನಗೆ ಬೇಕಿರುವುದು ನಿನ್ನ ಶುದ್ಧ ಮನಸ್ಸು ಮಾತ್ರ. ಆವಾಗ ಭಕ್ತ ಭಯದಿಂದ ಕೇಳ್ತಾನೆ, ಸ್ವಾಮಿ, ನಿಮಗೆ ಏನು ಅರ್ಪಿಸಲಿ ಎಂದು. ಆಗ ರಾಯರ ಉತ್ತರ, ನನಗೆ ಅರಿಶಿನ ಕುಂಕುಮ ಬೇಡ, ನನಗೆ ವಿಭೂತಿ, ಶ್ರೀಗಂಧ, ಒಂದು ಹೂವು ಮತ್ತು ನಿನ್ನ ನಿಜವಾದ ಪ್ರಾರ್ಥನೆ ಸಾಕು ಎಂದು. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಹೀಗೆ ಪ್ರಾರ್ಥನೆ ಮಾಡಿದಾಗ ಅವನ ಮನಸ್ಸಿಗೆ ಶಾಂತಿ ಕೂಡ ಬಂತು, ಸಮಸ್ಯೆಗಳಿಗೆ ದಾರಿ ಕೂಡ ಕಾಣಿಸ್ತು, ಭಯ ಕಡಿಮೆ ಆಯ್ತಾ ಬಂತು. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಯವರಿಗೆ ಅಲಂಕಾರನೇ ಬೇಕು ಅಂತ ಏನಿಲ್ಲ. ಶುದ್ಧ ಮನಸ್ಸಿನಿಂದ ವಿಭೂತಿ ಹಾಕಿ ಗಂಧ ಅರ್ಪಿಸಿ ಒಂದು ಹೂ ಇಟ್ಟು, ಇಲ್ಲ ಅಂದರೆ ಅವರಿಗೆ ಪ್ರಿಯವಾದ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಜೊತೆಗೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಮನಸ್ಸಿನಿಂದ ಕರೆದರೆ ಗುರು ರಾಘವೇಂದ್ರ ಸ್ವಾಮಿ ನಿಮ್ಮ ಬದುಕಿಗೆ ದಾರಿ ತೋರಿಸ್ತಾರೆ. ಅಲಂಕಾರಕ್ಕಿಂತ ಅವರಿಗೆ ಭಕ್ತಿ ಮುಖ್ಯ. ಮನಸ್ಸಿನಿಂದ ಕರೆದ್ರೆ ರಾಘವೇಂದ್ರ ಸ್ವಾಮಿ ನಮ್ಮ ಬದುಕಿಗೆ ದಾರಿ ತೋರಿಸ್ತಾರೆ. ಈ ಮಾತನ್ನು ಕೇಳಿದ ಪ್ರತಿಯೊಂದು ರಾಘವೇಂದ್ರ ಸ್ವಾಮಿಯವರ ಭಕ್ತರಿಗೂ ಧನ್ಯವಾದಗಳು.